ರಾಘವನ್ ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಪೂರ್ವಾನುಮತಿ ಇಲ್ಲದೆ ತನಿಖೆ ನಡೆಸದಂತೆ 17A ಹೇಳುತ್ತೆ. ಅತ್ಯಂತ ಅಗತ್ಯ ಇರೋದ್ರಿಂದಲೇ ಅನುಮತಿಯನ್ನ ಕೇಳಿದ್ದಾರೆ. ಸ್ನೇಹಮಯಿ ಕೃಷ್ಣಾಪರ ವಕೀಲ ರಾಘವನ್ ಹೇಳ್ತಾ ಇರೋದು. ಪೂರ್ವಾನುಮತಿ ಇಲ್ಲದೆ ತನಿಖೆ ನಡೆಸದಂತೆ 17A ಹೇಳುತ್ತೆ. ಆದರೆ ಅತ್ಯಂತ ಅಗತ್ಯ ಇರೋದ್ರಿಂದಾನೇ ಅನುಮತಿಯನ್ನ ಕೇಳಿದ್ದಾರೆ. ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆ ಆಗಬೇಕು, ಕ್ರಿಮಿನಲ್ ಕೇಸ್ ದಾಖಲಾಗಬೇಕು ಅಂತಂದ್ರೆ ಸಾಂವಿಧಾನಿಕ ಹುದ್ದೆ ಅದು. ತನಿಖೆ ನಡಿಬೇಕು ಅಥವಾ ಕ್ರಿಮಿನಲ್ ಕೇಸ್ ದಾಖಲಾಗಬೇಕು ಅಂತಂದ್ರೆ ಪೂರ್ವಾನುಮತಿಯನ್ನ ತೆಗೆದುಕೋಬೇಕು, ಅರ್ಥಾತ್ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೇಳಬೇಕು. ಹೀಗಾಗಿ ಅತ್ಯಂತ ಅಗತ್ಯ ಅನಿಸಿದ್ದರಿಂದಲೇ ಅಗತ್ಯ ಇರೋದ್ರಿಂದನೇ ಅನುಮತಿಯನ್ನ ಕೇಳಿದ್ದಾರೆ ಅಂತ ರಾಘವನ್ ಅವರು ಹೇಳ್ತಾ ಇರೋದು. ಮುಖ್ಯವಾಗಿ 17A ಏನು ಹೇಳುತ್ತೆ, 17A ಯಾವ ಸಂದರ್ಭದಲ್ಲಿ ಉಪಯೋಗಕ್ಕೆ ಬರುತ್ತೆ ಅಂದ್ರೆ ಅದನ್ನ ಬಳಸುವಂತಹ ಸಂದರ್ಭ ಯಾವುದು, ಈ ಎಲ್ಲ ವಿಚಾರಗಳ ಬಗ್ಗೆ ಅಲ್ಲಿ ವಾದ ಆರಂಭ ಆಗಿರೋದು. ಮುಖ್ಯವಾಗಿ ಇಲ್ಲಿ ಸ್ನೇಹಮಯಿ ಕೃಷ್ಣ ಪರ ವಾದ ಮಂಡನೆ ಮಾಡ್ತಾ ಇರುವಂತ ರಾಘವನ್ ಅವರು ಹೇಳ್ತಾ ಇರೋದು ಅದೇ. 17A ಏನು ಹೇಳುತ್ತೆ, ಪೂರ್ವಾನುಮತಿ ಇಲ್ಲದೆ ತನಿಖೆ ನಡೆಸದಂತೆ 17A ಹೇಳುತ್ತೆ. ಆದರೆ ಇಲ್ಲಿ ಪೂರ್ವಾನುಮತಿಯ ಅಗತ್ಯ ಇತ್ತು, ಅತ್ಯಂತ ಅಗತ್ಯತೆ ಇದ್ದಿದ್ರಿಂದಲೇ ಅನುಮತಿಯನ್ನು ಕೇಳಿದ್ದಾರೆ ಅಂತ ಹೇಳಿ ರಾಘವನ್ ಅವರು ಹೇಳ್ತಾ ಇದ್ದಾರೆ. 17A ಅನ್ನ ಪ್ರತ್ಯೇಕವಾಗಿ ನೋಡುವಂತೆ ಸೆಕ್ಷನ್ 17 ಅನ್ನ ಕೂಡ ಪರಿಗಣಿಸಬೇಕು. ಸ್ನೇಹಮಯಿ ಕೃಷ್ಣಾಪರ ವಕೀಲ ರಾಘವನ್ ಹೇಳ್ತಾ ಇರೋದು 17A ಅನ್ನ ನಾವು ಹೇಗೆ ಪ್ರತ್ಯೇಕವಾಗಿ ನೋಡ್ತೀವೋ ಅದೇ ರೀತಿ ಸೆಕ್ಷನ್ 17 ಅನ್ನ ಕೂಡ ನೋಡಬೇಕು ಅಂತ. ಜನಪ್ರತಿನಿಧಿ ಜನಸೇವಕನ ಮೇಲೆ ಪ್ರಭಾವ ಬೀರೋದು, ಅದರಿಂದ ಲಾಭ ಪಡೆದ್ರೆ ಅದು ಭ್ರಷ್ಟಾಚಾರವೇ. ಇದು ಭ್ರಷ್ಟಾಚಾರ ತಡೆ ಕಾಯ್ದೆ ಅನ್ವಯ ಬರುತ್ತೆ. ಜನಪ್ರತಿನಿಧಿ ಆದಂತವನು ಜನಸೇವಕನ ಮೇಲೆ ಪ್ರಭಾವವನ್ನ ಬೀರಿದರೆ, ಅದರಿಂದ ಲಾಭ ಪಡೆದ್ರೆ ಅದು ಭ್ರಷ್ಟಾಚಾರವೇ. ಇದು ಭ್ರಷ್ಟಾಚಾರ ತಡೆ ಕಾಯ್ದೆ ಅನ್ವಯ ಬರುತ್ತೆ. ಜನಪ್ರತಿನಿಧಿ ಜನಸೇವಕನ ಸೇವೆ ಮಾಡಬೇಕು, ಆತನಿಂದ ಲಾಭ ಪಡೆಯೋದು ಅಥವಾ ಆತನ ಮೇಲೆ ಪ್ರಭಾವ ಬೀರೋದು ಅಂತ ಆದರೆ ಅದು ಭ್ರಷ್ಟಾಚಾರ ತಡೆ ಕಾಯ್ದೆ ಅನ್ವಯವೇ ಬರುತ್ತೆ. ಹೀಗಾಗಿ ಇದನ್ನು ಸೂಕ್ಷ್ಮವಾಗಿ ಪರಿಗಣಿಸಬೇಕು. ರಾಘವನ್ ಅವರ ವಾದ ಇದು. 17A ಮತ್ತು ಸೆಕ್ಷನ್ 17 ಈ ವಿಚಾರಗಳ ಬಗ್ಗೆ ಯಾವ ರೀತಿ ಭಾರಿ ಕುತೂಹಲಕಾರಿ ವಾದ ಮಂಡನೆ ಆಗ್ತಾ ಇದೆ ನೋಡಿ. 17 ಮತ್ತು 17A ಹಾಗೆ 19 ಇವೆಲ್ಲ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಪ್ರಸ್ತಾಪ ಆಗ್ತಾ ಇರೋದು. 17A ಪ್ರಾಸಿಕ್ಯೂಷನ್ ಅನುಮತಿ ಪಡೆಯೋದಕ್ಕೆ ಅನಿವಾರ್ಯ. ಸರ್ಕಾರಿ ಅಧಿಕಾರಿಯ ವಿರುದ್ಧ ತನಿಖೆಗೆ 17A ಅಡಿಯಲ್ಲಿ ಸಕ್ಷಮ ಪ್ರಾಧಿಕಾರದ ಅನುಮತಿ ಅನಿವಾರ್ಯ. 17A ಪ್ರಾಸಿಕ್ಯೂಷನ್ ಅನುಮತಿ ಪಡೆಯೋದಕ್ಕೆ ಅನಿವಾರ್ಯ. ಹೀಗಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಪಡಿಬೇಕಾಗತ್ತೆ, ಪಡಿತೀವಿ, ಪಡೆದಿದ್ದಾರೆ. ಈ ಎಲ್ಲ ವಿಚಾರಗಳನ್ನು ಅವ್ರು ಹೇಳ್ತಾ ಇರೋದು. ರಾಘವನ್ ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಪೂರ್ವಾನುಮತಿ ಇಲ್ಲದೆ ತನಿಖೆ ನಡೆಸದಂತೆ 17A ಹೇಳುತ್ತೆ. ಅತ್ಯಂತ ಅಗತ್ಯ ಇರೋದ್ರಿಂದಲೇ ಅನುಮತಿಯನ್ನ ಕೇಳಿದ್ದಾರೆ. ಸ್ನೇಹಮಯಿ ಕೃಷ್ಣಾಪರ ವಕೀಲ ರಾಘವನ್ ಹೇಳ್ತಾ ಇರೋದು. ಪೂರ್ವಾನುಮತಿ ಇಲ್ಲದೆ ತನಿಖೆ ನಡೆಸದಂತೆ 17A ಹೇಳುತ್ತೆ. ಆದರೆ ಅತ್ಯಂತ ಅಗತ್ಯ ಇರೋದ್ರಿಂದಾನೇ ಅನುಮತಿಯನ್ನ ಕೇಳಿದ್ದಾರೆ. ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆ ಆಗಬೇಕು, ಕ್ರಿಮಿನಲ್ ಕೇಸ್ ದಾಖಲಾಗಬೇಕು ಅಂತಂದ್ರೆ ಸಾಂವಿಧಾನಿಕ ಹುದ್ದೆ ಅದು. ತನಿಖೆ ನಡಿಬೇಕು ಅಥವಾ ಕ್ರಿಮಿನಲ್ ಕೇಸ್ ದಾಖಲಾಗಬೇಕು ಅಂತಂದ್ರೆ ಪೂರ್ವಾನುಮತಿಯನ್ನ ತೆಗೆದುಕೋಬೇಕು, ಅರ್ಥಾತ್ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೇಳಬೇಕು. ಹೀಗಾಗಿ ಅತ್ಯಂತ ಅಗತ್ಯ ಅನಿಸಿದ್ದರಿಂದಲೇ ಅಗತ್ಯ ಇರೋದ್ರಿಂದನೇ ಅನುಮತಿಯನ್ನ ಕೇಳಿದ್ದಾರೆ ಅಂತ ರಾಘವನ್ ಅವರು ಹೇಳ್ತಾ ಇರೋದು. ಮುಖ್ಯವಾಗಿ 17A ಏನು ಹೇಳುತ್ತೆ, 17A ಯಾವ ಸಂದರ್ಭದಲ್ಲಿ ಉಪಯೋಗಕ್ಕೆ ಬರುತ್ತೆ ಅಂದ್ರೆ ಅದನ್ನ ಬಳಸುವಂತಹ ಸಂದರ್ಭ ಯಾವುದು,
ಈ ಎಲ್ಲ ವಿಚಾರಗಳ ಬಗ್ಗೆ ಅಲ್ಲಿ ವಾದ ಆರಂಭ ಆಗಿರೋದು. ಮುಖ್ಯವಾಗಿ ಇಲ್ಲಿ ಸ್ನೇಹಮಯಿ ಕೃಷ್ಣ ಪರ ವಾದ ಮಂಡನೆ ಮಾಡ್ತಾ ಇರುವಂಥ ರಾಘವನ್ ಅವರು ಹೇಳ್ತಾ ಇರೋದು ಅದೇ. 17A ಏನು ಹೇಳುತ್ತೆ, ಪೂರ್ವಾನುಮತಿ ಇಲ್ಲದೆ ತನಿಖೆ ನಡೆಸಿದಂತೆ 17A ಹೇಳುತ್ತೆ. ಆದರೆ ಇಲ್ಲಿ ಪೂರ್ವಾನುಮತಿಯ ಅಗತ್ಯ ಇತ್ತು, ಅತ್ಯಂತ ಅಗತ್ಯತೆ ಇದ್ದಿದ್ದರಿಂದಲೇ ಅನುಮತಿಯನ್ನು ಕೇಳಿದ್ದಾರೆ ಅಂತ ಹೇಳಿ ರಾಘವನ್ ಅವರು ಹೇಳ್ತಾ ಇದ್ದಾರೆ. 17A ಅನ್ನ ಪ್ರತ್ಯೇಕವಾಗಿ ನೋಡುವಂತೆ ಸೆಕ್ಷನ್ 17 ಅನ್ನ ಕೂಡ ಪರಿಗಣಿಸಬೇಕು. ಸ್ನೇಹಮಯಿ ಕೃಷ್ಣ ಪರ ವಕೀಲ ರಾಘವನ್ ಹೇಳ್ತಾ ಇರೋದು 17A ಅನ್ನ ನಾವು ಹೇಗೆ ಪ್ರತ್ಯೇಕವಾಗಿ ನೋಡ್ತೀವೋ ಅದೇ ರೀತಿ ಸೆಕ್ಷನ್ 17 ಅನ್ನ ಕೂಡ ನೋಡಬೇಕು ಅಂತ. ಜನಪ್ರತಿನಿಧಿ ಜನಸೇವಕನ ಮೇಲೆ ಪ್ರಭಾವ ಬೀರೋದು, ಅದರಿಂದ ಲಾಭ ಪಡೆದ್ರೆ ಅದು ಭ್ರಷ್ಟಾಚಾರವೇ. ಇದು ಭ್ರಷ್ಟಾಚಾರ ತಡೆ ಕಾಯ್ದೆ ಅನ್ವಯ ಬರುತ್ತೆ. ಜನಪ್ರತಿನಿಧಿ ಆದಂಥವನು ಜನಸೇವಕನ ಮೇಲೆ ಪ್ರಭಾವವನ್ನ ಬೀರಿದರೆ, ಅದರಿಂದ ಲಾಭ ಪಡೆದ್ರೆ ಅದು ಭ್ರಷ್ಟಾಚಾರವೇ. ಇದು ಭ್ರಷ್ಟಾಚಾರ ತಡೆ ಕಾಯ್ದೆ ಅನ್ವಯ ಬರುತ್ತೆ. ಜನಪ್ರತಿನಿಧಿ ಜನಸೇವಕನ ಸೇವೆ ಮಾಡಬೇಕು, ಆತನಿಂದ ಲಾಭ ಪಡೆಯೋದು ಅಥವಾ ಆತನ ಮೇಲೆ ಪ್ರಭಾವ ಬೀರೋದು ಅಂತ ಆದರೆ ಅದು ಭ್ರಷ್ಟಾಚಾರ ತಡೆ ಕಾಯ್ದೆ ಅನ್ವಯವೇ ಬರುತ್ತೆ. ಹೀಗಾಗಿ ಇದನ್ನು ಸೂಕ್ಷ್ಮವಾಗಿ ಪರಿಗಣಿಸಬೇಕು. ರಾಘವನ್ ಅವರ ವಾದ ಇದು. 17A ಮತ್ತು ಸೆಕ್ಷನ್ 17 ಈ ವಿಚಾರಗಳ ಬಗ್ಗೆ ಯಾವ ರೀತಿ ಭಾರಿ ಕುತೂಹಲಕಾರಿ ವಾದ ಮಂಡನೆ ಆಗ್ತಾ ಇದೆ ನೋಡಿ. 17 ಮತ್ತು 17A ಹಾಗೆ 19 ಇವೆಲ್ಲ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಪ್ರಸ್ತಾಪ ಆಗ್ತಾ ಇರೋದು. 17A ಪ್ರಾಸಿಕ್ಯೂಷನ್ ಅನುಮತಿ ಪಡೆಯೋದಕ್ಕೆ ಅನಿವಾರ್ಯ. ಸರ್ಕಾರಿ ಅಧಿಕಾರಿಯ ವಿರುದ್ಧ ತನಿಖೆಗೆ 17A ಅಡಿಯಲ್ಲಿ ಸಕ್ಷಮ ಪ್ರಾಧಿಕಾರದ ಅನುಮತಿ ಅನಿವಾರ್ಯ. 17A ಪ್ರಾಸಿಕ್ಯೂಷನ್ ಅನುಮತಿ ಪಡೆಯೋದಕ್ಕೆ ಅನಿವಾರ್ಯ. ಹೀಗಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಪಡಿಬೇಕಾಗತ್ತೆ, ಪಡಿತೀವಿ, ಪಡೆದಿದ್ದಾರೆ. ಈ ಎಲ್ಲ ವಿಚಾರಗಳನ್ನು ಅವ್ರು ಹೇಳ್ತಾ ಇರೋದು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.